ಐದನೆಯ ಮನ್ವಂತರ. ಐದನೆಯ ಮನ್ವಂತರದಲ್ಲಿ ಮನ್ವಂತರದ ಹೆಸರು ರೈವತ. ಇವನೂ ಕೂಡ ಪ್ರಿಯವ್ರತನ ಪುತ್ರ. ರೈವತ ಮನು ಮೂರನೆಯ ಮಗ, ಉತ್ತಮ ತಾಪಸ ರೈವತ. ಈ ಮನ್ವಂತರದಲ್ಲಿ ಋಷಿಗಳು ಹಯವಂಶದಲ್ಲಿ ಹೇಳಿದ ರೀತಿಯಲ್ಲಿ ವೇದಬಾಹು, ಯದುಧ್ರ, ವೇದಶಿರಾಹ, ಹಿರಣ್ಯರೋಮ, ಪರ್ಜನ್ಯ, ಸೋಮನಿಂದ ಹುಟ್ಟಿದ ಊರ್ಧ್ವಬಾಹು, ಅತ್ರಿಯಿಂದ ಹುಟ್ಟಿದ ಸತ್ಯನೇತ್ರ ಅಂತನ್ನುವ 7 ಜನ ಋಷಿಗಳು. ಭಾಗವತದ ಪ್ರಕಾರ ಕೆಲವರ ಹೆಸರನ್ನು ಹೇಳಿ ಹಿರಣ್ಯರೋಮ, ವೇದಶಿರ, ಊರ್ಧ್ವಬಾಹು ಮೊದಲಾದವರು ಅಂತ ಹೇಳುತ್ತೆ. ಹರಿವಂಶದಲ್ಲಿ ಬಂದ ಹೆಸರುಗಳನ್ನೇ ಹೇಳಿ ಇನ್ನುಳಿದವರ ಹೆಸರುಗಳನ್ನು ಆದಿಪದೇನ ಸ್ವೀಕಾರ ಮಾಡಿಕೊಳ್ಳಿ ಅಂತ ಶ್ರೀಮದ್ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಮತ್ಸ್ಯಪುರಾಣ ಹೇಳುವಾಗ ಹಿರಣ್ಯರೋಮ, ವೇದಶ್ರೀ, ಊರ್ಧ್ವಜಾನು ಇತ್ಯಾದಿ ಹೆಸರುಗಳನ್ನು ಸ್ವೀಕಾರ ಮಾಡಿ ಅಂತ. ಈ ರೀತಿ ಈ ಋಷಿಗಳ ಹೆಸರುಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಅವರು ಒಂದೆರಡು ಹೆಸರುಗಳ ಸ್ವಾರಸ್ಯವನ್ನು ತಿಳಿಯಿರಿ. ವೇದಬಾಹು ಅಂತ ಅಂದರೆ ವೇದೋಕ್ತವಾದ ಕರ್ಮಗಳನ್ನು ಮಾಡುವುದಕ್ಕೋಸ್ಕರವಾಗಿಯೇ ಯಾವಾಗಲೂ ತಮ್ಮ ಬಾಹುಗಳನ್ನು ಮೀಸಲಾಗಿಟ್ಟವರು. ಆ ವೇದಶಾಸ್ತ್ರಗಳ ಗ್ರಂಥಗಳನ್ನೇ ಯಾವಾಗಲೂ ತಮ್ಮ ಕೈಯಲ್ಲಿ ಇಟ್ಟುಕೊಂಡವರು. ಕೇವಲ ಕೈಯಲ್ಲಿ ಇಟ್ಟುಕೊಂಡವರಲ್ಲ, ಕೆಲವರ ವೇದ ಶಿರಾಹ, ತಲೆಯಲ್ಲಿ ವೈದಿಕ ಜ್ಞಾನವನ್ನು ತುಂಬಿಕೊಂಡವರು. ವೇದೋಕ್ತ ಕರ್ಮಗಳನ್ನು ಮಾಡಿ ವೇದಗಳ ಜ್ಞಾನವನ್ನು, ವೇದಾರ್ಥದ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಳ್ಳಿ. ದೇವರ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವುದಕ್ಕೆ ನಾಚಿಕೆ ಬೇಡ. 2 ಕೈಗಳನ್ನು ಮೇಲೆತ್ತಿ ಸಾರಿ ಹೇಳಿ, ಊರ್ಧ್ವಬಾಹು ಅಂತ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ. ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ವೇದಶಾಸ್ತ್ರಗಳಿಗೆ ಸಮಾನವಾದ ಶಾಸ್ತ್ರ ಇಲ್ಲ, ವಿಷ್ಣುವಿಗೆ ಸಮಾನವಾದ ದೇವತೆ ಇಲ್ಲ. ಸರ್ವೋತ್ತಮನಾದವನು ಶ್ರೀಹರಿ ಕೇಶವ. ವೇದಗಳು ಸರ್ವಶ್ರೇಷ್ಠವಾದ ಶಾಸ್ತ್ರಗಳು ಎಂಬುದಾಗಿ ಭುಜ ಎತ್ತಿ, ಬಾಹು ಎತ್ತಿ, ಧೈರ್ಯದಿಂದ ಸಾರಿ ಸಾರಿ ಹೇಳಿ ಆ ಕಂಸಾರಿಯ ಅನುಗ್ರಹದಿಂದ ಸಂಸಾರವನ್ನು ಕಳೆದುಕೊಳ್ಳಿ ಅಂತ ಸೂಚನೆ ಮಾಡುವುದಕ್ಕೋಸ್ಕರ ಊರ್ಧ್ವಬಾಹು ಅಂತ ಹೆಸರಿಟ್ಟಿದ್ದಾರೆ. ಹೀಗೆಲ್ಲ ಅನೇಕ ಹೆಸರುಗಳನ್ನು. ದೇವತೆಗಳು ಯಾರು? ರೈವತ ಮನ್ವಂತರದಲ್ಲಿ ಭೂತರಜಸ್ ಎಂಬ ಹೆಸರಿನ ದೇವತೆಗಳಿರ್ತಾರಂತೆ ಹರಿವಂಶದ ಪ್ರಕಾರ. ಭೂತರಯ ಮೊದಲಾದ ದೇವತೆಗಳಿರ್ತಾರೆ ಅಂತ ಭಾಗವತ ಹೇಳುತ್ತದೆ. ಅಭೂತರಜಸ್ ಎಂಬ ಹೆಸರಿನ ದೇವತೆಗಳು ಕೆಲವರಿರ್ತಾರೆ ಅಂತ. ಪಾರಿಪ್ಲವ, ರೈಭ್ಯ ಎಂಬ ಕೆಲವು ದೇವತಾಗಣಗಳು ಇರ್ತವೆ ಅಂತ ಹರಿವಂಶದಲ್ಲಿ ತಿಳಿಸಿಕೊಡ್ತಾರೆ. ಇಂದ್ರ ಯಾರು? ವಿಭು ಎಂಬ ಹೆಸರಿನ ಇಂದ್ರ. ಸ್ವಾರೋಚಿಷ ಮನ್ವಂತರದಲ್ಲಿ ಅವತಾರ ಮಾಡಿದ ವಿಭು ಎಂಬ ಪರಮಾತ್ಮ ಇದ್ದನಲ್ವೋ, ಅವನ ಹೆಸರನ್ನು ಇಟ್ಟುಕೊಂಡವನು ಈ ಇಂದ್ರ ವಿಭು. ಇವನು ಯಾರು? ಅಶ್ವಿದೇವತೆಗಳೊಳಗೆ 2ನೆಯದವನಾದ ದಸ್ರ. ಅವನು ವಿಭು ಎಂಬ ಹೆಸರಿನ ಇಂದ್ರನಾಗಿ ಇಲ್ಲಿ ಕಾರ್ಯವನ್ನು ಮಾಡುತ್ತಾನೆ ಅಂತ ಛಲಾರಿ ಆಚಾರ್ಯರು ಭಾಗವತದ ವ್ಯಾಖ್ಯಾನದಲ್ಲಿ ತಿಳಿಸಿಕೊಡ್ತಾರೆ. ಇವನೇ ಸಹದೇವನಾಗಿ ಪಾಂಡವರ ಮಧ್ಯದಲ್ಲಿ ಅವತಾರ ಮಾಡುತ್ತಾನೆ. ಇನ್ನು ಮನುವಿನ ಪುತ್ರರು ಯಾರು? ಈ ರೈವತ ಮನುವಿನ ಪುತ್ರರು ಧೃತಿಮಾನ್, ಅವ್ಯಯ, ಯುಕ್ತ, ತತ್ವದರ್ಶಿ, ನಿರುತ್ಸುಕ, ಅರಣ್ಯ, ಪ್ರಕಾಶ, ನಿರ್ಮೋಹ, ಸತ್ಯವ, ಕವಿ ಅಂತ. ಬಲಿ ಅಥವಾ ಬಲ, ವಿಂಧ್ಯ, ಅರ್ಜುನ ಇತ್ಯಾದಿಗಳು ಅಂತ ಭಾಗವತ ಹೇಳುತ್ತದೆ. ಹರಿವಂಶ ಧೃತಿಮಾನ್ ಇತ್ಯಾದಿ ಮೇಲಿನ ಹೆಸರುಗಳನ್ನು ಹೇಳುತ್ತದೆ. ನೋಡಿ ಎಷ್ಟು ಸುಂದರವಾದ ಹೆಸರುಗಳೆಲ್ಲ. ಒಂದೆರಡು ಹೆಸರುಗಳನ್ನು ನೋಡಿ. ತತ್ವದರ್ಶಿ, ಉತ್ತಮವಾದಂತಹ ತತ್ವಜ್ಞಾನವನ್ನು ಶ್ರೀಮದ್ ಆಚಾರ್ಯರ ಹೆಸರುಗಳಲ್ಲಿ ಒಂದು. ತತ್ವಜ್ಞ ವೈಷ್ಣವಾಚಾರ್ಯ. ತತ್ವಜ್ಞ, ಶುದ್ಧವಾದ ತತ್ವವನ್ನು ತಿಳಿದುಕೊಳ್ಳುವ ಪ್ರವೃತ್ತಿ ಬೇಕು, ಆ ಜಿಜ್ಞಾಸೆ ಬೇಕು, ಅದಕ್ಕಾಗಿ ಪ್ರಯತ್ನ ಮಾಡಬೇಕು, ಶುದ್ಧವಾದ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು. ಸಾಂಸಾರಿಕವಾದ ಭೋಗಗಳನ್ನು ಮಾಡುವುದರೊಳಗೆ ಉತ್ಸಾಹ ಇರಬಾರದು. ವೈಷಯಿಕವಾದ ಭೋಗವನ್ನು ಮಾಡುವುದರೊಳಗೆ ನಿರುತ್ಸಾಹ ಇರಬೇಕು ಅಂತ. ನಿರುತ್ಸುಕ ಅಂತ ಅವನ ಹೆಸರು. ನಿರ್ಮೋಹ ಅಂತ. ಸತ್ಯವಾದದ್ದನ್ನೇ ಮಾತನಾಡಬೇಕು ಅನ್ನುವುದಕ್ಕೆ ಸತ್ಯವಾಕ್.
ಹೀಗೆಲ್ಲ ಮಕ್ಕಳಿಗೆ ಹೆಸರುಗಳನ್ನು ಇಡುವ ಮೂಲಕ ಆ ಮಕ್ಕಳಿಗೆ ನಾವು ಹೇಗಿರಬೇಕು ಅಂತ ಅವರಿಗೆ ತಿಳಿಸುವುದು ಮಾತ್ರ ಅಲ್ಲ, ಮುಂಬರುವ ಇತಿಹಾಸವನ್ನು ಓದುವ ಜನರಿಗೂ ಕೂಡ ತಮ್ಮ ಕರ್ತವ್ಯ ಏನು ಅಂತ ತಿಳಿಸುವ ರೀತಿಯಲ್ಲಿ ಹೆಸರುಗಳನ್ನು ಇಟ್ಟಿದ್ದಾರೆ ಅಂತ ಮತ್ತೆ ಮತ್ತೆ ಗಮನಿಸಿ, ಈ 5ನೆಯ ಮನ್ವಂತರದಲ್ಲಿ ದೇವರು ಮಾಡಿದ ಅವತಾರ ವೈಕುಂಠ ಎಂಬ ಹೆಸರಿನ ಅವತಾರ. ತಾಯಿ ವಿಕುಂಠ, ತಂದೆ ಶುಭ್ರ ಎಂಬ ಹೆಸರಿನ ಋಷಿ. ಆ ಶುಭ್ರ ಎಂಬ ಹೆಸರಿನ ಋಷಿಯಿಂದ ವಿಕುಂಠಾಳಲ್ಲಿ ವೈಕುಂಠ ಎಂಬ ಹೆಸರಿನಿಂದ ಅವತಾರ ಮಾಡ್ತಾನೆ. ಈ ಭಗವದ್ ಅವತಾರಗಳ ವಿಚಾರಗಳನ್ನು ಹರಿವಂಶದಲ್ಲಿ ಹೇಳಿಲ್ಲ, ಶ್ರೀಮದ್ ಭಾಗವತದ ಅಷ್ಟಮಸ್ಕಂಧದಲ್ಲಿ ಹೇಳಿದ್ದಾರೆ. ಅಲ್ಲಿ ದೇವತೆಗಳು, ಋಷಿಗಳು, ಮನುಪುತ್ರರು ಇಷ್ಟನ್ನು ಮಾತ್ರ ನಾವು ಕಾಣುತ್ತೇವೆ. ಇಂದ್ರ ಮತ್ತು ಅವತಾರ ಇವುಗಳ ಬಗ್ಗೆ ಭಾಗವತದಿಂದಲೇ ನಾವು ತಿಳಿಯಬೇಕಾದದ್ದು. ಶುಭ್ರ ಮತ್ತು ವಿಕುಂಠ ಇವರಿಬ್ಬರಲ್ಲಿ ವೈಕುಂಠ ನಾಮಕನಾಗಿ ಪರಮಾತ್ಮ ಅವತಾರ ಮಾಡ್ತಾನೆ. ರಮಾದೇವಿಯೇ ಮಡದಿ. ಶುಕ್ರವಾರ ಇವತ್ತು ಆ ಲಕ್ಷ್ಮೀದೇವಿ ಆ ವಿಕುಂಠ ತನ್ನ ಗಂಡನಾದ ವೈಕುಂಠನಿಗೆ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡ್ತಾಳಂತೆ, ಮದುವೆ ಮಾಡಿಕೊಂಡಿದ್ದೀಯಲ್ಲಪ್ಪ, ಹೌದು, ಮುಂದೆ ಒಂದು ಉತ್ತಮವಾದಂತಹ ಮನೆ ಕಟ್ಟಿಕೊಡು ಅಂತ. ಅವಳಿಗೋಸ್ಕರ ಅವಳ ಪ್ರಾರ್ಥನೆಗಾಗಿ ಪರಮಾತ್ಮ ವೈಕುಂಠ ಅನ್ನುವ ಒಂದು ಸ್ಥಾನವನ್ನು ಮಾಡಿದನಂತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇದರರ್ಥ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿಕೊಡ್ತಾರೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಅಂತ ಬರ್ತದೆ. ಶಾಶ್ವತವಾದ ಸ್ಥಾನಗಳಿವು. ಇವುಗಳಿಗೆ ಸೃಷ್ಟಿ ಪ್ರಳಯಗಳಿಲ್ಲ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳೆಲ್ಲ ಶಾಶ್ವತ ಸ್ಥಾನಗಳು. ಹಾಗಾದರೆ ನಿರ್ಮಿತ ಅನ್ನುವುದಕ್ಕೆ ಅರ್ಥ ಅಭಿವ್ಯಕ್ತಗೊಳಿಸಿದ ಅಂತ ಅರ್ಥ. ಲಕ್ಷ್ಮ್ಯಾತ್ಮಕವಾದ ಸ್ಥಾನಗಳೇ ಅವು. ಆ ಲಕ್ಷ್ಮೀ ರೂಪವಾಗಿರುವಂತಹ ಸ್ಥಾನಗಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳು. ಅಂತಹ ಆ ಲಕ್ಷ್ಮ್ಯಾತ್ಮಕವಾದ ಲೋಕಗಳನ್ನು ಪ್ರಳಯ ಕಾಲದೊಳಗೆ ಉದರದೊಳಗೆ ಹಾಕಿಕೊಂಡು ಸೃಷ್ಟಿಕಾಲದೊಳಗೆ ಮತ್ತೆ ಹೊರಗೆ ತೆಗೀತಾನೆ ಪರಮಾತ್ಮ. ಈಗ ಈ ರೈವತ ಮನ್ವಂತರದಲ್ಲಿ ರಮಾ ಪ್ರಾರ್ಥನೆಯಿಂದ ಆ ವೈಕುಂಠ ಲೋಕದ ನಿರ್ಮಾಣ ಮಾಡಿದ ಎಂಬ ಭಾಗವತದ ವಚನದ ಅಭಿಪ್ರಾಯ ಅದಕ್ಕೆ ಒಂದು ವಿಶೇಷವಾದಂತಹ ಅಭಿವ್ಯಕ್ತಿಯನ್ನು ಮತ್ತೆ ಕೊಟ್ಟ ಅಂತ ನಾವು ತಿಳಿದುಕೊಳ್ಳಬಹುದು. ಶ್ರೀಮದ್ ಭಾಗವತ ಹೇಳುತ್ತದೆ, ತಸ್ಯಾನುಭಾವಃ ಕಥಿತೋ ಗುಣಶ್ಚ ಪರಮೋದಯಾಃ ಭೌಮಾನ್ ರೇಣೂನ್ ಸವಿಮಮೆ ಯೋ ವಿಷ್ಣೋರು ವರ್ಣಯೇದ್ ಗುಣಾನ್. ಆ ಪರಮಾತ್ಮನ ಮಹಿಮೆ ಇಡೀ ವೇದಾದಿ ಸಕಲ ಸಚ್ಚಾಸ್ತ್ರಗಳಲ್ಲಿ ವರ್ಣಿತವಾಗಿದೆ. ಅವನ ಗುಣಗಳ ವರ್ಣನೆ ಇದೆ. ಏನು ಗುಣಗಳು ಹೇಳಿ ಕೇಳ್ತೇವೆ? ಎಲ್ಲ ಗುಣಗಳನ್ನು ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ತಾನೇ ಅಂತ ಕೇಳಿದ್ದಕ್ಕೆ ಭಾಗವತ ಉತ್ತರ ಕೊಡ್ತದೆ. ಭೌಮಾನ್ ರೇಣೂನ್ ಸವಿಮಮೆ ಯೋ ವಿಷ್ಣೋರ್ ವರ್ಣಯೇದ್ ಗುಣಾನ್. ಯಹ ಅನ್ನುವುದಕ್ಕೆ ಸತ್ಯಧರ್ಮತೀರ್ಥರು ಕಹ ಅಂತ ಅರ್ಥ ಮಾಡ್ತಾರೆ. ಭೂಮಿಯ ಕಣಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಎಣಿಸಿ ಮುಗಿಸಬಹುದು, ಆದರೆ ವಿಷ್ಣುವಿನ ಗುಣಗಳನ್ನು ವರ್ಣಯೇತ್, ಯಾರು ವರ್ಣನೆ ಮಾಡಲಿಕ್ಕೆ ಸಾಧ್ಯ? ಯಾರೂ ಕೂಡ ಪರಮಾತ್ಮನ ಗುಣಗಳ ವರ್ಣನೆಯನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅನಂತ ಅನಂತ ಗುಣಗಳಿಂದ ಪರಿಪೂರ್ಣನಾದವನು ಭಗವಂತ, ಅವನೇ ವೈಕುಂಠ ಎಂಬುದಾಗಿ ಈ ವೈಕುಂಠನ ವರ್ಣನೆಯನ್ನು ಶ್ರೀಮದ್ ಭಾಗವತ ಮಾಡಿದೆ ಎಂಬುದಾಗಿ ನಾವು ತಿಳಿಯಬೇಕು. ಅಂತಹ ವೈಕುಂಠ ರೂಪಿಯಾದ ಪರಮಾತ್ಮನ ವಿಶೇಷವಾದ ಸ್ಮರಣೆಯನ್ನು ಮಾಡಿ ಅಂತಹ ಪರಮಾತ್ಮನ ಅನುಗ್ರಹ ಆಗಿ ಅವನ ಸಾಕ್ಷಾತ್ಕಾರ ಆಗುವುದಕ್ಕೆ ಬೇಕಾದ ಶ್ರವಣಮನನ ನಿಧಿಧ್ಯಾಸನಗಳು ನಮ್ಮಿಂದ ನಡೆಯಬೇಕು ಅಂತ ಆ ವೈಕುಂಠನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು.